ಕ್ರಿಸ್ತಶಕ 7ನೇ ಶತಮಾನದಲ್ಲಿ ಭಾರತದ ಇತಿಹಾಸದಲ್ಲಿ ಒಂದು ಮಹತ್ವದ ಯುದ್ಧ ನಡೆಯಿತು. ಈ ಯುದ್ಧವು ದಕ್ಷಿಣ ಭಾರತದ ಚಾಳುಕ್ಯ ಸಾಮ್ರಾಟ ಪುಲಕೇಶಿ ದ್ವಿತೀಯ ಮತ್ತು ಉತ್ತರ ಭಾರತದ ಶಕ್ತಿಶಾಲಿ ಚಕ್ರವರ್ತಿ ಹರ್ಷವರ್ಧನ ಇವರ ನಡುವೆ ನಡೆಯಿತು. ಬಾದಾಮಿಯನ್ನು ರಾಜಧಾನಿಯಾಗಿ ಆಡಳಿತ ನಡೆಸುತ್ತಿದ್ದ ಪುಲಕೇಶಿ ದ್ವಿತೀಯ ತನ್ನ ಧೈರ್ಯ ಮತ್ತು ಯುದ್ಧತಂತ್ರಕ್ಕೆ ಪ್ರಸಿದ್ಧನಾಗಿದ್ದನು. ಉತ್ತರ ಭಾರತವನ್ನು ಏಕೀಕರಿಸಿದ್ದ ಹರ್ಷವರ್ಧನ ತನ್ನ ಸಾಮ್ರಾಜ್ಯವನ್ನು ದಕ್ಷಿಣದತ್ತ ವಿಸ್ತರಿಸಲು ಬಯಸಿದನು. ಉತ್ತರ ಮತ್ತು ದಕ್ಷಿಣ ಭಾರತದ ಮಧ್ಯೆ ಇರುವ ನರ್ಮದಾ ನದಿ ತೀರದಲ್ಲಿ ಈ ಎರಡೂ ಶಕ್ತಿಗಳು ಮುಖಾಮುಖಿಯಾದವು. ಹರ್ಷವರ್ಧನ ಆತ್ಮವಿಶ್ವಾಸದಿಂದ ನದಿಯನ್ನು ದಾಟಿದರೂ ಪುಲಕೇಶಿ ದ್ವಿತೀಯ ಯುದ್ಧಕ್ಕೆ ಸಂಪೂರ್ಣ ಸಿದ್ಧನಾಗಿದ್ದನು. ತೀವ್ರ ಸಮರದಲ್ಲಿ ಚಾಳುಕ್ಯ ಸೇನೆ ಹರ್ಷನ ಸೇನೆಯನ್ನು ಸೋಲಿಸಿತು. ಈ ಸೋಲಿನ ನಂತರ ಹರ್ಷವರ್ಧನ ದಕ್ಷಿಣದತ್ತ ಮುಂದುವರಿಯಲು ಸಾಧ್ಯವಾಗಲಿಲ್ಲ. ನರ್ಮದಾ ನದಿ ಉತ್ತರ ಮತ್ತು ದಕ್ಷಿಣ ಭಾರತದ ಗಡಿಯಾಗಿ ರೂಪುಗೊಂಡಿತು. ಪುಲಕೇಶಿ ದ್ವಿತೀಯನ ಈ ವಿಜಯವನ್ನು ಐಹೊಳೆಯ ಶಾಸನದಲ್ಲಿಯೂ ಹೆಮ್ಮೆಯಿಂದ ವರ್ಣಿಸಲಾಗಿದೆ.